ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೂನ್ 14 ಮತ್ತು 15ನೇ ತಾರೀಕಿನಂದು ಸೋಮಾವತಿ ಅಮಾವಾಸ್ಯೆ ಇದೆ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಧನುರ್ ರಾಶಿಯವರ ಒಂದು ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೃತ್ತಿ ಮತ್ತು ಒಂದು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ 6ನೇ ಮನೆಯ ಗುರು ಮತ್ತು 3ನೇ ಮನೆಯ ಶನಿ ನಿಮಗೆ ಕಚೇರಿಯಲ್ಲಿ ಅದ್ಭುತ ಯಶಸ್ಸನ್ನು ತಂದುಕೊಡುತ್ತಾನೆ. ನಿಮ್ಮ ಎದುರುಗಡೆ ಸಂಚು ರೂಪಿಸುತ್ತಿರುವ ಎಷ್ಟೋ ಶತ್ರುಗಳಿಗೆ ಮಣ್ಣು ಮುಕ್ಕಿಸುವ ಕಾಲ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅತಿ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಕಾಲ. ಯಾರೆಲ್ಲ ಒಂದು ಬ್ಯಾಂಕಿಂಗ್, ಕಾನೂನು ಹಾಗೂ ರಕ್ಷಣಾ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಒಳ್ಳೆಯ ಸೂಕ್ತ ಸಮಯ. ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ದೀರ್ಘಕಾಲದಿಂದ ಕಾಡುತ್ತಿರುವ ಎಷ್ಟೋ ಒಂದು ಲೋನ್ಗಳು, ಸಾಲಗಳು ತೀರಿಸಿ ನಿಟ್ಟಿಸಿರು ಬಿಡ್ತೀರಿ. ಆದರೆ ಅನಗತ್ಯ ಖರ್ಚು ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಕಾಂಪಿಟೇಟರ್ಸ್ಗಿಂತ ಒಂದು ಹೆಜ್ಜೆ ನೀವು ಮುಂದೆನೇ ಇರ್ತೀರಿ. ನೀವು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಲು ನಿಮ್ಮ ಗ್ರಹಗತಿಗಳು ನಿಮಗೆ ನಿಮ್ಮ ಪರವಾಗಿ ನಿಲ್ಲಲಿದೆ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಾದ ವಿವಾದಗಳು ಈ ಸಮಯದಲ್ಲಿ ಸೂಕ್ತವಾಗಿ ನಿಮ್ಮ ಪರವಾಗಿ ಬಗೆಹರಿಯುತ್ತದೆ. ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ 3ನೇ ಮನೆಯ ಶನಿ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯವನ್ನು ಗಟ್ಟಿ ಮಾಡುತ್ತಾನೆ. ಕೌಟುಂಬಿಕವಾಗಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತದೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಜಟಾಪಟಿ ಕಿರಿಗಳು ಬರಬಹುದು. ಹಾಗಂತ ವಾದ ವಿವಾದಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ತಪ್ಪು ಆಹಾರದ ಪದ್ಧತಿಯಿಂದ ಬೊಜ್ಜು ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ದಿನನಿತ್ಯದ ನಡಿಗೆ ಅಥವಾ ವ್ಯಾಯಾಮವನ್ನು ಮೂಡಿಸಿಕೊಳ್ಳಿ. ಗ್ರಹಗಳ ಸಂಪೂರ್ಣ ಶುಭ ಫಲ ನಿಮಗೆ ದೊರೆಯಬೇಕಂತ ಹೇಳಿದ್ರೆ ನಾನು ಹೇಳುವಂತ ನಿಯಮಗಳನ್ನು ಮಾಡಿ. ಧನುರ್ ರಾಶಿ ಅಧಿಪತಿ ಗುರು ಆಗಿರತಕ್ಕಂಥ ಕಾರಣದಿಂದ ಪ್ರತಿದಿನ ಬೆಳಗ್ಗೆ ಓಂ ಗುರುಸ್ಪತಿಯೇ ನಮಃ ಎನ್ನುವ ಮಂತ್ರವನ್ನು 21 ಬಾರಿ ಜಪಿಸಿ. ಗುರುವಾರ ದಿನ ಸಾಯಿಬಾಬಾರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಒಂದು ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ 3, 5, 7 ಇದಾಗಿತ್ತು ಧನುರ್ ರಾಶಿಯವರ ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ಇರುವಂತ ಭವಿಷ್ಯ. ನಿಮ್ದು ಕೂಡ ಧನುರ್ ರಾಶಿ ಆಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಒಂದು ಸಮಸ್ಯೆಯಲ್ಲಿ ನರಳುತ್ತಾ ಇದ್ದೀರಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮಾನಸಿಕ ಒತ್ತಡ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ, ಜಮೀನು ಇತ್ಯಾದಿ ಯಾವುದೇ ಸಮಸ್ಯೆ ಇರಲಿ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ಒಮ್ಮೆ ಭೇಟಿ ಮಾಡಿ. ಧನ್ಯವಾದಗಳು.